ಇಂದಿನಿಂದ ಜನನಾಯಗನ್ ದರ್ಬಾರ್ ಶುರುವಾಗಲಿದೆ. ಸಿಎಂ ಪಟ್ಟಾಭಿಷೇಕಕ್ಕೆ ಸಜ್ಜಾದ ದಳಪತಿ ವಿಜಯ್. ತಮಿಳುನಾಡಲ್ಲಿ ಇವತ್ತು ಜನನಾಯಗನ್ ದರ್ಬಾರ್ ಇವತ್ತಿನಿಂದ ಶುರುವಾಗುತ್ತೆ. ಪಟ್ಟಾಭಿಷೇಕಕ್ಕೆ ಸಜ್ಜಾಗಿದ್ದಾರೆ ವಿಜಯ್. ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ವಿಜಯ್ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಲಕ್ಷಾಂತರ ಅಭಿಮಾನಿಗಳ ಸಮ್ಮುಖದಲ್ಲಿ ವಿಜಯ್ ಪದಗ್ರಹಣ ನಡೆಯಲಿದೆ. ತಮಿಳುನಾಡಲ್ಲಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ ದಳಪತಿ ವಿಜಯ್. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ದಳಪತಿ ದರ್ಬಾರ್ ತಮಿಳುನಾಡಲ್ಲಿ ಇವತ್ತಿನಿಂದ ಶುರುವಾಗಲಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಸಿಎಂ ಆಗಿ ಶಪಥವನ್ನ ಮಾಡಲಿದ್ದಾರೆ ನಟ ವಿಜಯ್. ಇಲ್ಲಿ ತನಕ ನಟ ವಿಜಯ್ ಅಂತ ಕರೆಸಿಕೊಳ್ತಾ ಇದ್ದ ವಿಜಯ್ ಇನ್ನು ಮುಂದೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅಂತ ಕರೆಸಿಕೊಳ್ಳಲಿದ್ದಾರೆ. ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಜೊತೆ ಸಚಿವರಾಗಿ 9 ಮಂದಿ ಶಾಸಕರು ಪ್ರಮಾಣ ಸ್ವೀಕರಿಸುತ್ತಾರೆ. ಇವತ್ತು ಟಿವಿಕೆ ಶಾಸಕರಿಂದ ಮಾತ್ರ ಸಚಿವರಾಗಿ ಪ್ರಮಾಣ ವಚನ ಇದೆ. ಅರ್ಜುನ್ ರಾಜ್, ಅಧವ್, ನಿರ್ಮಲ್ ಕುಮಾರ್ಗೆ ಸಚಿವ ಸ್ಥಾನ ಸಿಗುತ್ತಾ? ತಮಿಳುನಾಡಲ್ಲಿ ಗೆದ್ದ ಕನ್ನಡಿಗನಿಗೂ ಒಲಿಯುತ್ತೆ ಸಚಿವ ಪಟ್ಟ. ತಮಿಳುನಾಡಿನ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ಸುನೀಲ್ ಆನಂದ್, ತಮಿಳುನಾಡು ಚುನಾವಣೆಯಲ್ಲಿ ಗೆದ್ದಂತ ಏಕೈಕ ಕನ್ನಡಿಗ ಸುನೀಲ್ ಆನಂದ್. ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆ ಸೆಂಗೋಟಿಯನ್, ಆಧವ್ ಅರ್ಜುನ್, ಸಿಟಿಆರ್, ನಿರ್ಮಲ್ ಕುಮಾರ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ತಮಿಳುನಾಡಲ್ಲಿ ಶುರುವಾಗ್ತಾ ಇದೆ ದಳಪತಿ ದರ್ಬಾರ್. 120 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ವಿಜಯ್ ಮುಂದಾಗಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಜವಾಹರ್ಲಾಲ್ ನೆಹರು ಮೈದಾನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಮುಖ್ಯಮಂತ್ರಿಯಾಗಿ. ತಮಿಳುನಾಡಿನ ವಿಧಾನಸಭೆಯ ಬಲ 234 ಇರೋದು. 118 ಮ್ಯಾಜಿಕ್ ನಂಬರ್. ಈ ಬಾರಿ ಮೊದಲ ಪ್ರಯತ್ನದಲ್ಲೇ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಗಳಿಸಿದ್ದು 108 ಸ್ಥಾನಗಳನ್ನು. ಇನ್ನುಳಿದ 10 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ಫಲಿತಾಂಶ ಬಂದ ದಿನದಿಂದ ಇಲ್ಲಿ ತನಕ ಬಹಳ ಸರ್ಕಸ್ ನಡೀತು. ನಿನ್ನೆ ರಾತ್ರಿ ತನಕ 108 ಸ್ಥಾನ ಟಿವಿಕೆ ಗಳಿಸಿದ್ದು. ಅದರಲ್ಲಿ ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಅದನ್ನ 107 ಅಂತಲೇ ಹಿಡಿಬೇಕು. ಕಾಂಗ್ರೆಸ್ 5 ಶಾಸಕರೇನಿದ್ದಾರೆ ತಮಿಳುನಾಡಲ್ಲಿ, ಅವರ ಬೆಂಬಲ ಟಿವಿಕೆಗಿದೆ. ಸಿಪಿಐನ 2, ಸಿಪಿಎಂನ 2, ಸಿವಿಕೆಯ 2, ಮುಸ್ಲಿಂ ಲೀಗ್ನ 2, ಒಟ್ಟು 120 ಶಾಸಕರ ಬಲದೊಂದಿಗೆ ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೌಂಟ್ ಡೌನ್ ಶುರುವಾಗಿದೆ. ಈಗ 10 ಗಂಟೆಗೆ ಪ್ರಮಾಣ ವಚನ. ಬಹುತೇಕ ಇನ್ನು 1 ತಾಸು 55-57 ನಿಮಿಷ ಇದೆ. ತಮ್ಮ ಮೊದಲ ಪ್ರಯತ್ನದಲ್ಲೇ 108 ಸ್ಥಾನಗಳನ್ನ ಗೆದ್ದಿರೋದು. 108 ಸ್ಥಾನಗಳನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿರೋದು ಇದು ಬಹಳ ದೊಡ್ಡ ಸಾಧನೆನೇ ವಿಜಯ್ ಪಾಲಿಗೆ. ನಟನಾಗಿ ತಮಿಳುನಾಡಿನ ಜನರಲ್ಲಿ ಮನೆ ಮಾತಾಗಿದ್ದಂತಹ ನಟ ವಿಜಯ್ ಈಗ ಒಬ್ಬ ರಾಜಕಾರಣಿಯಾಗಿ ತಮಿಳುನಾಡಲ್ಲಿ ರಾಜ್ಯಭಾರ ಶುರು ಮಾಡ್ತಾ ಇದ್ದಾರೆ. ನಟನಾಗಿ ಗಳಿಸಿದ ಪ್ರೀತಿಯನ್ನೇ ರಾಜಕಾರಣಿಯಾಗೂ ಗಳಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರು, ಅಸೋಸಿಯೇಟ್ ಎಡಿಟರ್ ಆಗಿರೋ ಪ್ರಶಾಂತ್ ನಾಥು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಫೈನಲಿ ವಿಜಯ್ ಗೆದ್ದಿದ್ದಾರೆ. ಈಗ ಫಲಿತಾಂಶದಲ್ಲಿ ಗೆದ್ದಿದ್ದು ಒಂದು ಕಡೆ ಆದ್ರೆ ಬಹುಮತ ಸಾಬೀತುಪಡಿಸುವಲ್ಲಿ ಗೆಲ್ಲೋದು ಬಹಳ ದೊಡ್ಡ ಸವಾಲಾಗಿತ್ತು. ಆ ಸವಾಲನ್ನ ಮೆಟ್ಟಿ ನಿಂತಿದ್ದಾರೆ. ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು 10 ಗಂಟೆಗೆ.
ಗತ 5 ದಿನಗಳ ಒಂದು ಹೈ ಡ್ರಾಮಾದ ನಂತರ ಇವತ್ತು ವಿಜಯ್ ಅವರಿಗೆ ರಾಜ್ಯಪಾಲರು ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಬೋಧಿಸಲಿದ್ದಾರೆ. 5 ದಿನಗಳ ಕಾಲ ನಂಬರ್ಸ್ ಇದೆ, ನಂಬರ್ಸ್ ಇಲ್ಲ ಅಂತಕ್ಕಂತ ಹಗ್ಗ ಜಗ್ಗಾಟಗಳು ನಡೆದು ರಾಜ್ಯಪಾಲರು ಹೇಳಿದ್ರು 118ರ ಅಂಕಿ ತಲುಪುವವರೆಗೂ ಕೂಡ ನಾನು ಪ್ರಮಾಣ ವಚನವನ್ನ ಬೋಧಿಸಲ್ಲ, ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡಲ್ಲ ಅಂತಕ್ಕಂಥದ್ದು ಒಂದು ನೀವು ಕೂಡ ಬಂತು. ಆದ್ರೆ ನಂತರ ಸಿಪಿಐ 2, ಸಿಪಿಎಂ 2, ವಿಸಿಕೆ 2 ಮತ್ತು ಮುಸ್ಲಿಂ ಲೀಗ್ 2ರ ಬೆಂಬಲದೊಡನೆ ಮೊದಲಿಗೆ 5 ಕಾಂಗ್ರೆಸ್ ಶಾಸಕರು ಕೂಡ ಬೆಂಬಲವನ್ನ ಕೊಟ್ಟು ಓಕೆ, ಆಡಿಯೋ ಡಿಸ್ಟರ್ಬೆನ್ಸ್ ಇದೆ ಸರ್, ಮತ್ತೆ ನಾವು ಕನೆಕ್ಟ್ ಆಗ್ತೀವಿ. ತಮಿಳುನಾಡಲ್ಲಿ ವಿಜಯ್ ದರ್ಬಾರ್ ಇವತ್ತಿನಿಂದ ಶುರುವಾಗ್ತಾ ಇದೆ. ವಿಜಯ್ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಮುಖ್ಯಮಂತ್ರಿಯಾಗಿ. ವಿಜಯ್ ಪದಗ್ರಹಣಕ್ಕೆ ಮಹಾನಾಯಕರು ಸಾಕ್ಷಿಯಾಗಲಿದ್ದಾರೆ. ಚೆನ್ನೈ ನೆಹರು ಕ್ರೀಡಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾರೆ. ಹಿರಿಯ ರಾಜಕೀಯ ನಾಯಕರು, ಸಿನಿಮಾ ಸ್ಟಾರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿಜಯ್ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ವಿಜಯ್ ಸಿಎಂ ಪಟ್ಟಕ್ಕೇರೋ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ತ್ರಿಷಾ ಕೂಡ ಭಾಗಿಯಾಗ್ತಾರೆ. ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇವತ್ತಿನಿಂದ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಶುರುವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಪ್ರಶಾಂತ್ ನಾಥ್. ಪ್ರಶಾಂತ್, ಕಂಟಿನ್ಯೂ. ಕಳೆದ 50 ವರ್ಷಗಳ ರಾಜಕಾರಣದಲ್ಲಿ ಅಂದ್ರೆ 1967ರಲ್ಲಿ ಅಣ್ಣಾದೊರೈ ಕಾಂಗ್ರೆಸ್ ಅನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ ನಂತರ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅದಾದ್ಮೇಲೆ 69ರಿಂದ 77ರವರೆಗೆ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ರು. 77ರಿಂದ 87ರವರೆಗೆ MG ರಾಮಚಂದ್ರನ್ ಮುಖ್ಯಮಂತ್ರಿ ಆಗಿದ್ರು. ಅದಾದ್ಮೇಲೆ ಒಮ್ಮೆ ಜಯಲಲಿತಾ, ಒಮ್ಮೆ ಕರುಣಾನಿಧಿ, ಈ ರೀತಿಯಲ್ಲಿ ಹೆಚ್ಚು ಕಡಿಮೆ ಕರುಣಾನಿಧಿ, ಜಯಲಲಿತಾ, MG ರಾಮಚಂದ್ರನ್, ಅಣ್ಣಾದೊರೈ ಮತ್ತು ಸ್ಟಾಲಿನ್ ಇವರ ನಡುವೆ ಒಟ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ. ಹೊಸ ಮುಖ್ಯಮಂತ್ರಿಗಳನ್ನ ತಮಿಳುನಾಡು ಕಂಡಿಲ್ಲ. ಆದ್ರೆ ಮೊದಲ ಬಾರಿಗೆ DMK ಮತ್ತು AIADMK ಪಕ್ಷಗಳನ್ನ ಹೊರತುಪಡಿಸಿ ದ್ರವಿಡ ರಾಜಕಾರಣ ಶುರುವಾದ ಮೇಲೆ ಮೊದಲ ಬಾರಿಗೆ ಚಿತ್ರನಟ ತಲಪತಿ ವಿಜಯ್ ಅಧಿಕಾರವನ್ನ ಹಿಡಿಯಲಿದ್ದಾರೆ. DMK, AIADMK ಎರಡೂ ವಿಪಕ್ಷಗಳ ಸಾಲಿನಲ್ಲಿ ಕುಳಿತುಕೊಳ್ಳಿವೆ. ಇದು ಒಂದ್ ಸ್ವಲ್ಪ ತಮಿಳುನಾಡಿನ ರಾಜಕಾರಣಕ್ಕೂ ಹೊಸದು ಮತ್ತು ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯವೂ ಕೂಡ ಹೌದು. MK ಸ್ಟಾಲಿನ್ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಈಗ ಸ್ಟಾಲಿನ್ ಇಲ್ಲದೆ, ಪಳನಿಸ್ವಾಮಿ ಇಲ್ಲದೆ ವಿಜಯ್ ಕಾಂಗ್ರೆಸ್ ಮತ್ತು ಸಣ್ಣ ಸಣ್ಣ ಪಕ್ಷಗಳನ್ನ ಗುಡ್ಡೆ ಹಾಕಿ ಅಧಿಕಾರವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ಪ್ರಮುಖವಾಗಿರ್ತಕ್ಕಂಥ ಸವಾಲುಗಳು ಎದ್ದು ಕಾಣ್ತವೆ. ಒಂದು ಪೊಲಿಟಿಕಲ್, ಯಾಕಂದ್ರೆ ವಿಜಯ್ ಇಲ್ಲಿಯವರೆಗೆ ಪಾಲಿಟಿಕ್ಸ್ ಅನ್ನ ನಡೆಸಿಲ್ಲ. ಚುನಾವಣೆ ಮೊದಲ ಬಾರಿಗೆ ಸ್ಪರ್ಧಿಸಿದ್ರು. ಪಾಲಿಟಿಕ್ಸ್ ಅನ್ನ ಹೆಂಗೆ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ತಮಿಳುನಾಡಿಗೆ ಕೊಡ್ತಾರೆ ಅನ್ನೋದು, ಯಾಕಂದ್ರೆ 5 ದಿನಗಳ ಬೆಳವಣಿಗೆಗಳನ್ನ ಗಮನಿಸಿದಾಗ ಸಣ್ಣ ಸಣ್ಣ ಪಕ್ಷಗಳು ಬಾರ್ಗೇನಿಂಗ್ ಅನ್ನ ಹೆಂಗ್ ಮಾಡ್ತವೆ ಅನ್ನೋದು ಕೂಡ ನಿನ್ನೆ ಗೊತ್ತಾಯ್ತು. ವಿಸಿಕೆ 3-4 ಹೊಸ ಡಿಮಾಂಡ್ಗಳನ್ನ ವಿಜಯ್ ಎದುರುಗಡೆ ಇಡ್ತಾ ಇತ್ತು. ಮುಸ್ಲಿಂ ಲೀಗ್ ಕೂಡ ಕೆಲ ಡಿಮಾಂಡ್ಗಳನ್ನ ಇಟ್ಟಿದೆ. ಕಾಂಗ್ರೆಸ್ ಪಕ್ಷ ಕೂಡ ನಮ್ಗೆ 2 ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದನ್ನ ಹೇಳಿದೆ. ಸಿಪಿಐ ಸಿಪಿಎಂ ಮಾತ್ರ ಬಾಹ್ಯ ಬೆಂಬಲವನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದೆ. ಹೀಗಾಗಿ ಸಮ್ಮಿಶ್ರ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗೋದು ಎದುರುಗಡೆ DMK ಮತ್ತು AIADMK ಇದ್ದಾಗ ಸುಲಭದ ಮಾತಲ್ಲ. ವಿಜಯ್ ಆ ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನ ಹೇಗ್ ಕೊಡ್ತಾರೆ, ನಂಬರ್ 1 ಪ್ರಶ್ನೆ. 2ನೇ ಪ್ರಶ್ನೆ, ಮದುವೆಯಾಗುವ ಹುಡುಗಿಗೆ 8 ಗ್ರಾಂ ಚಿನ್ನದಿಂದ ಹಿಡಿದು ರೈತರ ಸಾಲ ಮನ್ನಾದವರೆಗೆ ಸಾಕಷ್ಟು ಘೋಷಣೆಗಳನ್ನ ಚುನಾವಣಾ ಮ್ಯಾನಿಫೆಸ್ಟೋದಲ್ಲಿ ವಿಜಯ್ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ದುಡ್ಡು ಕೂಡ ಬೇಕಾಗುತ್ತೆ. ಈ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ 50ರಿಂದ 56 ಸಾವಿರ ಕೋಟಿ ಪ್ರತಿ ವರ್ಷ ಗ್ಯಾರಂಟಿಗಳಿಗೆ ಬೇಕಾಗತ್ತೆ. ಕರ್ನಾಟಕ ಸರ್ಕಾರ ನಿಶ್ಚಿತವಾಗಿ ಆ ಹಣವನ್ನು ಹೊಂದಾಣಿಕೆ ಮಾಡುವಲ್ಲಿ ಸಾಕಷ್ಟು ಹೆಣಗಾಡ್ತಾ ಇದೆ. ಹೀಗಿರುವಾಗ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಹಣ ತಮಿಳುನಾಡಿನ ಬಜೆಟ್ ನಲ್ಲಿ ತಲಪತಿ ವಿಜಯ್ಗೆ ಬೇಕಾಗತ್ತೆ. ಆ ಹಣವನ್ನ ಹೇಗೆ ಹೊಂದಿಸ್ತಾರೆ, ಅದರ ಜೊತೆ ಅಭಿವೃದ್ಧಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. 3ನೇ ಪ್ರಮುಖವಾಗಿರ್ತಕ್ಕಂಥ ಸವಾಲಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.